ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸೋರೆಕಾಯಿ ಪಲ್ಯ ಮಾಡೋಣ ಅಂತ ನಾನು ನಿಮಗೆ ಸೋರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ನೋಡಿ, ಒಲೆ ಮೇಲೆ ನೀರಿಟ್ಟಿದ್ದೀನಿ. ಅದಕ್ಕೆ ಕಡಲೆಬೇಳೆ ಹಾಕಿದ್ದೀನಿ, 1-2 ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ. ಈ ಸೋರೆಕಾಯಿ ಹಾಕೋಣ. ನೋಡಿ, ಹಿಂಗೆ ಕಟ್ ಮಾಡಿಕೊಂಡ್ರೆ ಸಾಕು. ಸೋರೆಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟಾಗಲ್ಲ, ಅಂದರೆ ಬೇಗ ಬೇಯುತ್ತೆ. ನೀವು ಕುಕ್ಕರ್ಗೆಲ್ಲ ಹಾಕಿ ಬೇಯಿಸ್ಬೇಡಿ, ಹೀಗೇ ಬೇಯಿಸಿ. ಇದಕ್ಕೊಂಚೂರು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಸೋರೆಕಾಯಿಗೆ ಒಂಚೂರು ಉಪ್ಪು ಹಾಕೋಬೇಕು. ನೋಡಿ, ಇದು ಒಂಚೂರು ಸ್ವಲ್ಪ ಬೆಂದರೆ ಸಾಕು. 10 ನಿಮಿಷ ಬೇಯಿಸಿ, ಆಮೇಲೆ ಪಲ್ಯ ಒಗ್ಗರಣೆ ಹಾಕ್ಕೊಂಡ್ರೆ ಮುಗ್ದೇ ಹೋಗುತ್ತೆ. ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ 10 ನಿಮಿಷ ಬೇಯಿಸೋಣ. ಸ್ವಲ್ಪ ಸಣ್ಣದಾಗಿ ಸ್ವಲ್ಪ ಬೀಜ ಎಲ್ಲ ತೆಗೆದುಬಿಡಿ. ಬೀಜ ಎಲ್ಲ ತೆಗೆದುಬಿಟ್ಟು ಬರೀ ಸೋರೆಕಾಯಿ ಮಾತ್ರ, ಕಡಲೆಬೇಳೆ ಸೋರೆಕಾಯಿ ನೋಡಿ ಈ ಥರ ಬೇಯಿಸೋಣ. ಇದು ನೀರು ಬೇಕಾದರೆ ನೀವು ಕುಡಿಬೋದು, ಇಲ್ಲ ಸಾಂಬಾರ್ಗೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪನೇ ನೀರಿಟ್ಟಿದ್ದೀನಿ. ನೋಡಿ, 1 ಸ್ಪೂನು ಹುಚ್ಚೆಳ್ಳು ತೊಗೊಂಡಿದ್ದೀನಿ. ಇದು 1-2 ಸ್ಪೂನು. ನನಗೆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ನೀವು ಇವಾಗ ಪಲ್ಯ ಬೇಕಾದರೆ ಪಲ್ಯಕ್ಕೆ ಎಲ್ಲ ಪಲ್ಯಕ್ಕೂ ಹಾಕ್ಬೋದು. ಸೋರೆಕಾಯಿ ಪಲ್ಯ, ಬೀನ್ಸ್ ಪಲ್ಯ, ನಿಮ್ಗೆ ಯಾವ್ಯಾವ ಪಲ್ಯಕ್ಕೆ ಇಷ್ಟ ಆಗುತ್ತೆ ಅದಕ್ಕೆಲ್ಲ ಇದು ಹಾಕ್ಕೋಬೋದು. ಪೌಡ್ರು ಮಾಡಿ ಇಟ್ಕೊಂಡ್ರೆ, ನಾನು ಇವತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ ಇಟ್ಕೊತಾ ಇದ್ದೀನಿ. 2 ಸ್ಪೂನು ಕಡಲೆಕಾಯಿ ಬೀಜ, 1-1.5 ಸ್ಪೂನಷ್ಟು ಹುಚ್ಚೆಳ್ಳು, ಮತ್ತು ಸ್ವಲ್ಪ ಇಷ್ಟಗಳ ಕೊಬ್ಬರಿ. ಇಷ್ಟು ಫಸ್ಟು ಇದು 2 ಹುರ್ಕೊಳ್ಳೋಣ. ಸುಮ್ಮನೆ ಡ್ರೈ ರೋಸ್ಟು. ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಹುಚ್ಚೆಳ್ಳು ಬೇಗ ಇದಾಗ್ಬಿಡುತ್ತೆ. ಬಿಸಿ ಹಾಕ್ಬಿಡುತ್ತೆ ಬೇಗ. ಕಡಲೆಕಾಯಿ ಬೀಜಕ್ಕಿಂತ ಹುಚ್ಚೆಳ್ಳು ಫಸ್ಟು ಎಳ್ಳು ಹಾಕ್ಕೊಂಬಿಟ್ಟು ಆಮೇಲೆ ಅದು ತೆಗೆದ್ಬಿಟ್ಟು ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಯಾಕಂದರೆ ನಾನು ಸ್ವಲ್ಪ ರೋಸ್ಟ್ ಮಾಡಿದ್ದೆ ಇದು ಕಡಲೆಕಾಯಿ ಬೀಜ, ಅದರಿಂದ ಪರವಾಗಿಲ್ಲ. ಇದಾದರೆ ಎಳ್ಳು ಬೇಗ ಕೆಂಪಗಾಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಇದು ಸ್ವಲ್ಪ ಆಲ್ರೆಡಿ ನಾನು ಕಡಲೆಕಾಯಿ ಬೀಜ ಹುರಿದಿದ್ದೆ, ಅದರಿಂದ ಪರವಾಗಿಲ್ಲ. ಈಗ ಇದಕ್ಕೆ ತಗೊಂಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಇದನ್ನು ಬೆಚ್ಚಗೆ ಮಾಡ್ಕೊಳ್ಳೋಣ ಅಷ್ಟೆ. ಅದೇ ಬಿಸಿ ಆಗುತ್ತೆ, ಅದೇ ಬಾಣಲಿಗೆ ಹಾಕಿದ್ರೆ ಬಿಸಿ ಆಗುತ್ತೆ. ಇದು 3 ಪೌಡ್ರ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದೇ ಸಾಕು, ಬಿಸಿ ಆಗುತ್ತೆ. ಇದು 3, ಇದು ಕಡಲೆಕಾಯಿ ಬೀಜ, ಎಳ್ಳು ಮತ್ತು ಕೊಬ್ಬರಿ, ಇದು 3 ಪೌಡ್ರ್ ಮಾಡ್ಕೋಬೇಕು. ಓಕೆ, ಈಗ ನೋಡಿ, ಕೊಬ್ಬರಿನ ಸ್ವಲ್ಪ ನಾನು ಈ ಥರ ಸ್ವಲ್ಪ ಅಂದರೆ 80% ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೇ ನಾವು ಕಡಲೆಕಾಯಿ ಬೀಜ, ಎಳ್ಳು ಹಾಕ್ಕೊಳ್ಳೋಣ. ಇದು ಜಾಸ್ತಿ ಪೌಡ್ರ್ ಮಾಡೋದು ಬೇಡ, ದಪ್ಪನೇ ಇರಬೇಕಿದು. ಎಳ್ಳು ಕಡಲೆಕಾಯಿ ಬೀಜ ಬಾಯಿಗೆ ಸಿಗಬೇಕು, ಪಲ್ಯ ತಿನ್ನಬೇಕಾದ್ರೆ ಬಾಯಿಗೆ ಸಿಗಬೇಕಾದ್ರೆ ಒಂದು ಸಲ ಸುಮ್ಮನೆ ಹಿಂಗೆ ಕ್ರಷ್ ಮಾಡಿ ಹಿಂಗೆ ಬಿಟ್ಬಿಡೋಣ. ನೀವು ಇದರಲ್ಲಿ ಕುಟ್ಟಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಕಲ್ಲಲ್ಲಿ ಪೌಡ್ರ್ ಮಾಡಿ ಹಾಕಿದ್ರೆ, ಕಲ್ಲಲ್ಲಿ ಕುಟ್ಬಿಟ್ಟು ಪೌಡ್ರ್ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ. ಈಗ ಅಷ್ಟು ಟೈಮ್ ಇರೋಲ್ಲ ನಮಗೆ. ಸ್ವಲ್ಪ ಒಂಚೂರು ಫುಲ್ ತರಿ ಬರೀ 20% ಮಾತ್ರ ನೀವು ಮಿಕ್ಸಿ ಮಾಡಬೇಕು. ಓಕೆ, ನೋಡಿ ಈ ಥರ ಕಡಲೆಕಾಯಿ ಬೀಜ ಎಲ್ಲ ನೋಡಿ ಈ ಥರನೇ ಇರುತ್ತೆ. ಕಡಲೆಕಾಯಿ ಬೀಜ ಎಲ್ಲ, ಎಳ್ಳು, ಕಡಲೆಕಾಯಿ ಬೀಜ. ಓಕೆ, ಈಗ ಒಗ್ಗರಣೆಗೆ ಏನು ಮಾಡೋದು ಅಂತ ತೋರಿಸ್ತೀನಿ. ಈ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ. ನೋಡಿ, ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕೊಳ್ಳೋಣ ಒಂಚೂರು. ಖಾರಕ್ಕೆ ಒಣಗಿದ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ. ನೀವು ಬೆಳ್ಳುಳ್ಳಿ ಬೇಕಾದವ್ರು ಹಾಕ್ಕೋಬೋದು, ಅದು ಆಪ್ಷನಲ್ ಬೆಳ್ಳುಳ್ಳಿ. ಕರಿಬೇವಿನ ಸೊಪ್ಪು, ನೋಡಿ ಇಷ್ಟು ಬೆಂದರೆ ಸಾಕು. ಈಗ ಆಫ್ ಮಾಡ್ತೀನಿ ಸ್ಟವ್ವು. ಸ್ವಲ್ಪ ಸೋಸ್ಕೊಂಬಿಡೋಣ. ಈಗ ಅದ್ರದ್ದು ನೀರು ಕುಡಿದ್ರೂ ಏನಾಗಲ್ಲ, ಚೆನ್ನಾಗಿರುತ್ತೆ ನೀರು. ಇದು ಒಳ್ಳೆಯದಿದೆ ದೇಹಕ್ಕೆ. ಮತ್ತು ಇಲ್ಲದ್ರೆ ಸಾಂಬಾರಿಗೆ ಯೂಸ್ ಮಾಡ್ಬೋದು ನೀವು. ಓಕೆ, ವೇಸ್ಟ್ ಮಾಡೋದು ಬೇಡ ಏನಲ್ಲ. ಸ್ವಲ್ಪ ಕೆಂಪಗಾಗಬೇಕು. ಈರುಳ್ಳಿ ಕೆಂಪಗಾದ್ಮೇಲೆ
ಪಲ್ಯಕ್ಕೆ ನಾವು ಏನು ಬೇಯಿಸ್ಕೊಂಡಿದ್ವಿ ಯಾವುದೇ ರೀತಿ ಪಲ್ಯಕ್ಕೂ ನೀವು ಈ ಪೌಡ್ರನ್ನ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಇರುತ್ತೆ ಮತ್ತು ಒಳ್ಳೆಯದು. ಹುಚ್ಚೆಳ್ಳು ಮತ್ತು ಕಡಲೆಕಾಯಿ ಬೀಜ ಎರಡೂ ದೇಹಕ್ಕೆ ಒಳ್ಳೆಯದಲ್ವ, ಒಳ್ಳೆಯದು ಮತ್ತು ಟೇಸ್ಟ್ ಕೊಡುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ. ನೀವು ತುಂಬ ದಿನ ಒಂದು 15-20 ದಿವಸ ಇಟ್ಕೊಳ್ತೀವಿ ಅನ್ನೋದಾದರೆ ಹುಚ್ಚೆಣ್ಣೆ ಬೇರೆ ಪೌಡ್ರು, ಹುಚ್ಚೆಣ್ಣೆ ಬೇರೆ ಹುರಿದ್ಬಿಡಿ ಮತ್ತು ಕಡಲೆಕಾಯಿ ಬೀಜನೇ ಬೇರೆ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ತೆಂಗಿನಕಾಯಿನೂ ಹಾಕ್ಬೋದು ಅಥವಾ ಕೊಬ್ಬರಿನ ತಕ್ಷಣ ಪುಡಿ ಮಾಡಿ ಹಾಕ್ಬೋದು. ಕೊಬ್ಬರಿನ ಸೇರಿಸ್ಕೊಂಬಿಟ್ರೆ ಹುರಿದಿರ ಅದು ಸ್ವಲ್ಪ ಗೂಡು ಕಟ್ಕೊಂಬಿಡುತ್ತೆ. ಅದರಿಂದ ಅದೆರಡು ಹುರಿದು ಪುಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ತೆಂಗಿನಕಾಯಿ ಮೇಲೆ ಹಾಕ್ಕೊಂಡ್ರೆ ಸಾಕು. ಆ ಥರ ಇವಾಗ ಈ ಕಾಯಿ ಹಾಕ್ತಿರುತ್ತೆ, ಈರುಳ್ಳಿ ಬೆಂದಿದೆ, ಕಾಯಿ ಹಾಕೋಣ. ಈ ಬರೀ ಬೀಜ ಎಲ್ಲ ತೆಗೆದ್ಬಿಟ್ಟು ಹಾಕಬೇಕು. ಎಳೆಯದಾಗಿದ್ದರೆ ಬೀಜ ಪರವಾಗಿಲ್ಲ. ಸ್ವಲ್ಪ ಇವತ್ತು ಬಂತಿತ್ತು, ಅದರಿಂದ ನಾನು ಬೀಜ ಎಲ್ಲ ತೆಗೆದ್ಬಿಟ್ಟೆ. ಸ್ವಲ್ಪ ಒಂದು ಎಣ್ಣೆಲಿ ಸ್ವಲ್ಪ ಒಳ್ಳೆ ಮಿಕ್ಸ್ ಕೊಡೋಣ, ಚೆನ್ನಾಗಿರುತ್ತೆ ಪಲ್ಯ ತಿನ್ನೋಕ್ಕೆ. ಈ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಬಿಟ್ರೆ ಎಲ್ಲ ಪಾಯಸ ಆಗೋಗ್ಬಿಡುತ್ತೆ. ಹಾಗೇ ಬೇಯಿಸ್ಬೇಕು. ಒಂದು ಬೇಳೆ ಸಾರು ತಿಳಿ ಸಾರು ಮಾಡಿಕೊಂಡ್ರೆ ಇದೊಂದು ಪಲ್ಯ ಇದ್ದರೆ ಸೂಪರಾಗಿರುತ್ತೆ. ನಾನು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಹಾಕಿಲ್ಲ, ಯಾಕಂದರೆ ಕಡಲೆಬೇಳೆ ಹಾಕಿದ್ದೀನಲ್ವ ಬೇಯೋಕ್ಕೆ. ಕಡಲೆಬೇಳೆ ನೆನೆಸ್ಬಿಟ್ಟು ಹಾಕ್ಬೋದು ಅಥವಾ ಬಿಸಿನೀರಿಗೆ ನೀವು ಕಡಲೆಬೇಳೆ 1-2 ಸ್ಪೂನ್ ಹಾಕ್ಬಿಟ್ಟು ಈ ಸೋರೆಕಾಯಿ ಬೇಯಕ್ಕೆ ಹಾಕ್ಬೋದು. ನೋಡಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ ಕಡಲೆಕಾಯಿ ಬೀಜ ಎಲ್ಲ ಆಗಾಗೇ ಇದೆ. ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡೆ. ತುಂಬ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಹುಚ್ಚೆಳ್ಳು ಒಳ್ಳೆಯದು ಆರೋಗ್ಯಕ್ಕೆ. ನಾವು ಹುಚ್ಚೆಳ್ಳು ಹಾಗೆ ತಿನ್ನೋಕ್ಕಾಗಲ್ಲ. ಈ ಥರ ಹಿಂಗೆ ಪಲ್ಯ ಸಾಂಬಾರಲ್ಲೆಲ್ಲ ಸೇರಿಸ್ಕೊಂಡ್ರೆ ಹುಚ್ಚೆಳ್ಳು ಚಟ್ನಿ ಹೇಳ್ಕೊಡ್ತೀನಿ ಒಂದು ಸಲ, ತುಂಬ ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ ಮತ್ತು ಹುಚ್ಚೆಳ್ಳು ಹಾಕ್ಬಿಟ್ಟು ಮಾಡೋದು ಚಟ್ನಿ, ರಾಗಿ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ಒಂದು ಸಲ. ಸ್ವಲ್ಪ 1-2 ನಿಮಿಷ ಬಿಡೋಣ. ತುಂಬ ಸೂಪರಾಗಿದೆ. ನಾನು ಒಂದೇ ಒಂದು ಕಾಯಿ ಬಾಯಿಗೆ ಹಾಕ್ಕೊಂಡೆ, ತುಂಬ ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪು ದಿವಸನ ಮಾಡ್ಕೊಳ್ಳಿ, ಡಿಫ್ರೆಂಟಾಗಿರುತ್ತೆ. ಮತ್ತು ಚಪಾತಿ ನೀವು ಅನ್ನಕ್ಕೂ ನೆಂಚ್ಕೊಂಡು ತಿನ್ಬೋದು. ನೀವು ಡಯಟ್ ಮಾಡೋರು ಒಂದು ಬಟ್ಲು ಹಾಗೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ಪಲ್ಯಗಳು ಮಧ್ಯೆ ಪಲ್ಯಗಳು ತೋರಿಸ್ತಾ ಇರ್ತೀನಿ. ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಒಂದು ಲೈಕ್ ಕೊಡಿ. ನಿಮಗೇನಾದರೂ ಬೇಕಿದ್ದರೆ ಒಂದು ಕಮೆಂಟ್ ಮಾಡಿ, ನಾನು ಅಡುಗೆ ಹಾಕ್ತೀನಿ ಅಂತ ಹೇಳ್ತಾ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೂಪರಾಗಿದೆ, ಸೂಪರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹರಿ ಓಂ ಜೈ ಭಾರತ್ ಮಾತಾ.